ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಇಳಕಲ ಗ್ರಾಮೀಣ ಪೊಲೀಸರ ಭರ್ಜರಿ ಕಾರ್ಯಾಚರಣೆ, ಆಡು ಟಗರು ಮೊಬೈಲ್ ಜಪ್ತಿ. ಕಳ್ಳತನವಾಗಿದ್ದ 3,86,000 ಮೌಲ್ಯದ 18 ಆಡು ಟಗರು ಹಾಗೂ ಪೋರ್ಟಲ್ ಮೂಲಕ ಪತ್ತೆ ಮಾಡಿದ 14 ಮೊಬೈಲ್ಗಳನ್ನು ಇಳಕಲ ಗ್ರಾಮೀಣ ಪೊಲೀಸರು ಪತ್ತೆ ಹಚ್ಚಿ ವಾರಸುದಾರರಿಗೆ ಹಸ್ತಾಂತರಿಸಿದ್ದಾರೆ. ಸೋಮಲಾಪುರದ ನಾಗಪ್ಪ ಚೆಲವದಿ ಇವರ 1,66,000 ಮೌಲ್ಯದ 11 ಆಡು, ಕೋಡಿಯಾಳದ ಶರೀಫ್ ಶೇಖ್ದಾರ್ ಇವರ 1,20,000 ಮೌಲ್ಯದ 7 ಟಗರು ಕಳ್ಳತನ ಬಗ್ಗೆ ಇಲಿಸ್ ಠಾಣೆಯಲ್ಲಿ ನೀಡಿದ ದೂರಿನನ್ವಯ ಇಬ್ಬರು ಆರೋಪಿಗಳನ್ನು ಪೊಲೀಸರು ಬಂಧಿಸಿ ಮಾಲು ಜಪ್ತಿ ಮಾಡಿದ್ದಾರೆ. ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ ಗೋಯಲ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಜಗದೀಶ್ ಎಂ, ಹುಣಗುಂದ ಉಪವಿಭಾಗ ವೃತ್ತದ ಡಿವೈಎಸ್ಪಿ ಸಂತೋಷ್ ಬನ್ನಟ್ಟಿ ಇವರ ಮಾರ್ಗದರ್ಶನದಲ್ಲಿ ಹುಣಗುಂದ ಸಿಪಿಐ ಎಸ್ಬಿ ಅಜೂರ್ ನೇತೃತ್ವದಲ್ಲಿ ಇಳಕಲ್ ಗ್ರಾಮೀಣ ಪೊಲೀಸ್ ಠಾಣೆಯ ಪಿಎಸ್ಐ SR ನಾಯಕ್, ಮಲ್ಲಿಕಾರ್ಜುನ್ ಸತಿಗೌಡರ್, ಸಿಬ್ಬಂದಿಗಳಾದ ರಜಾ ಗುಡದಾರಿ, ಅಮರೇಶ್ ಗ್ಯಾರೇಡರ್, BA ವಾಲ್ಮೀಕಿ, ಶಾಲಂ ಕೆ, ಮುತ್ತು ಕೆಂಜೋಡಿ, ಆನಂದ್ ಗೋಲಪ್ಪನವರ್, ಗಣೇಶ್ ಪವಾರ್ ಬುಡ್ಡಾ, ಅಜೀಜ್ ಒಂಟಿ, ಖಾದರ್ ಕಲಬುರ್ಗಿ ಇವರ ತಂಡವು ಕಳ್ಳರನ್ನು ಬಂಧಿಸಿದ್ದಾರೆ. ಈ ಪ್ರಕರಣದಲ್ಲಿ ಕಾರ್ಯನಿರ್ವಹಿಸಿದ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ ಗೋಯಲ್ ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ. ಶರೀಫ್ ರೀ, ಕೋಡಿಯಾಳ್ ರೀ, ಮರಿ ತುಡುಗಾಗಿದ್ರಿ ಸರ್. ಮಂಗಳವಾರ ನೈಟ್ ಆಗೈತ್ರಿ 3 ಗಂಟೆಗೆ. ಇವೆಲ್ಲ 7 ಮರಿ ತುಡುಗಾಗ್ಯಾವ್ರಿ ಸರ್. ಕಂಪ್ಲೇಂಟ್ ಕೊಟ್ಟಿದ್ದೀರಿ ಸರ್. ಶುಕ್ರವಾರ ಸಿಕ್ಕಾವ್ರಿ ಸರ್. 7ನೇ ತಾರೀಕು ರೀ. 4 ದಿನಕ್ಕೆ ಸಿಕ್ಕಾವ್ರಿ. ಸೋಮಲಾಪುರ ಆಡು ಕಳವಾಗಿದ್ದು ರೀ. 3ನೇ ತಾರೀಕು ರೀ. 11 ಆಡು ರೀ. ರಾತ್ರಿ 1 ಗಂಟೆಗೆ ರೀ. ಕಂಪ್ಲೀಟ್ ಕೊಟ್ಟಿದ್ರಿ ಇಳಕಲ್ ಸ್ಟೇಷನಿಗೆ. ಏನ್ರಿ 4 ದಿನದಾಗ ಹುಡಿ ಕೊಟ್ರಿ. 11 ಕಳವಾಗಿದ್ದು ರೀ. 11 ಕನ ಸಿಕ್ಕಾವ್ರಿ. ಇಲ್ಲಿ ಒಂದು ಬೈಟ್ ಬಿಡಕ್ಕೆ ತಡ್ರಿ ಭಯ.